ಎಲ್ಲರಿಗೂ ರಮಾಬಾಯಿಯವರ ಜನ್ಮದಿನದ ಶುಭಾಶಯಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿದ್ದಾಗ ಪತ್ನಿ ರಮಾಬಾಯಿ ಅವರಿಗೆ ಬರೆದ ಮನದಾಳದ ಪತ್ರದ ಓದು. ರಮಾ, ನೀನು ಹೇಗಿದ್ದೀಯ ರಮಾ? ನಿನ್ನ ಮತ್ತು ಯಶವಂತನ ನೆನಪು ನನಗೆ ತುಂಬ ಆಯಿತು. ನಿಮ್ಮ ನೆನಪಿನಿಂದ ನನ್ನ ಮನಸ್ಸು ಕಳವಳಗೊಂಡಿತು. ಕೆಲ ದಿನಗಳ ಹಿಂದಿನ ನನ್ನ ಭಾಷಣ ತುಂಬ ಯಶಸ್ವಿಯಾಯಿತು. ಪರಿಷತ್ತಿನಲ್ಲಿಯೇ ಸರ್ವೋತ್ಕೃಷ್ಟ ಭಾಷಣ, ಪ್ರಭಾವಿ ಭಾಷಣ, ಮಾದರಿಯಾಗಿ ನಿಲ್ಲುವ ಭಾಷಣ ಎಂದು ನನ್ನ ಭಾಷಣದ ಬಗ್ಗೆ ಇಲ್ಲಿಯ ಪತ್ರಿಕೆಗಳು ಬರೆದಿವೆ. ಈ ಪ್ರಥಮ ದುಂಡು ಮೇಜಿನ ಪರಿಷತ್ತಿನಲ್ಲಿ ನಮ್ಮ ಭೂಮಿಕೆಯನ್ನು ಸ್ಪಷ್ಟಪಡಿಸುತ್ತಿರುವೆ. ನಮ್ಮ ದೇಶದಲ್ಲಿಯ ಎಲ್ಲ ಶೋಷಿತರ ಸಂಸಾರಗಳು ನನ್ನ ಕಣ್ಣ ಮುಂದೆ ಬರುತ್ತವೆ. ದುಃಖವೇ ತುಂಬಿದ ಬೆಟ್ಟದ ಕೆಳಗೆ ಇವರು ಸಾವಿರಾರು ವರ್ಷಗಳಿಂದ ಸಿಲುಕಿ ನಲುಗಿ ಹೋಗಿದ್ದಾರೆ. ಇದರಿಂದ ಮುಕ್ತರಾಗುವುದು ಸಾಧ್ಯವೇ ಇಲ್ಲ ಎಂಬುದು ಇವರ ತಿಳುವಳಿಕೆಯಾಗಿದೆ. ನಾನು ತುಂಬ ಹೈರಾಣಾಗಿದ್ದೇನೆ ರಮಾ. ಹಾಗೆಂದು ನಾನು ಯಾವುದನ್ನು ಬಿಟ್ಟುಕೊಡುವುದಿಲ್ಲ. ನನ್ನ ಬೌದ್ಧಿಕ ಶಕ್ತಿ ಮಿಂಚುವುದು ಇಂತಹ ಸಮಯದಲ್ಲಿ. ಹಲವು ಭಾವನೆಗಳು ಮನಸ್ಸಿನೊಳಗೆ ಗುಯ್ಗುಟ್ಟುತ್ತಿರುತ್ತವೆ. ನನ್ನ ಮನಸ್ಸು ತುಂಬ ನೊಂದುಕೊಂಡಿದೆ ರಮಾ, ತುಂಬಾ ವ್ಯಾಕುಲಗೊಂಡಿದೆ. ಒಂದೊಂದು ಸಲ ನಿಮ್ಮ ನೆನಪು ಕಾಡುತ್ತದೆ. ನೀನು ನನ್ನನ್ನು ಕಳುಹಿಸಲು ಹಡಗಿನತ್ತ ಬಂದಿದ್ದೀಯಲ್ಲ, ನಾನು ಬೇಡ ಎಂದಿದ್ದೆ. ಆದರೆ ನಿನ್ನ ಮನಸ್ಸು ನಿನ್ನನ್ನು ತಡೆಯಲಿಲ್ಲ ಎನ್ನಿಸುತ್ತದೆ. ಹೀಗಾಗಿ ನೀನು ನನ್ನನ್ನು ಕಳುಹಿಸಲು ಬಂದಿದ್ದೆ. ಎಲ್ಲೆಡೆ ನನಗೆ ಜಯಕಾರ ಮೊಳಗುತ್ತಿತ್ತು. ನೀನು ನೋಡುತ್ತಿದ್ದೆ. ನಿನ್ನ ಮನಸ್ಸು ಹೆಮ್ಮೆಯಿಂದ ಬೀಗುತ್ತಿತ್ತಲ್ಲವೇ? ಆ ಸಂತೋಷದ ಸಂಭ್ರಮದಲ್ಲಿ ನನ್ನಿಂದ ಮಾತುಗಳೇ ಹೊರಡಲಿಲ್ಲ. ಆದರೆ ನೀನು ಹೇಳಬೇಕಾದದ್ದನ್ನು ನಿನ್ನ ಕಣ್ಣುಗಳೇ ಹೇಳುತ್ತಿದ್ದವು. ನಿನ್ನ ತುಟಿಯ ಮೇಲಿನ ಮಾತಿಗಿಂತ ನಿನ್ನ ಕಣ್ಣುಗಳಲ್ಲಿದ್ದ ಕಣ್ಣೀರಿನ ಮಾತೇ ಆಗ ನಿನ್ನ ಸಹಾಯಕ್ಕಿತ್ತು ಎಂಬುದನ್ನು ನಾನು ಬಲ್ಲೆ. ಇತ್ತ ಲಂಡನ್ನಿನಲ್ಲಿ ಈ ಎಲ್ಲ ಸಂಗತಿಗಳು ಮನದೊಳಗೆ ಮೂಡಿ ಬರುತ್ತಿವೆ. ನನ್ನ ಮನಸ್ಸು ಈಗೀಗ ತುಂಬ ಮೃದು ಆಗಿದೆ. ಜೀವದೊಳಗೆ ಒಮ್ಮೊಮ್ಮೆ ಕಳವಳವಾಗುತ್ತದೆ. ನೀನು ಹೇಗಿದ್ದೀಯ ರಮಾ? ನಮ್ಮ ಯಶವಂತ ಹೇಗಿದ್ದಾನೆ? ನನ್ನನ್ನು ನೆನಪಿಸಿಕೊಳ್ಳುತ್ತಾನೇನು? ಆತನ ಸಂಧಿವಾತ ನೋವು ಈಗ ಹೀಗಿದೆ. ಆತನನ್ನು ಒಂದಿಷ್ಟು ಕಾಳಜಿಯಿಂದ ಸಂಭಾಳಿಸು ರಮಾ. ನಮ್ಮ 4 ಮಕ್ಕಳು ನಮ್ಮನ್ನು ಅಗಲಿ ಹೋಗಿವೆ. ಈಗ ಉಳಿದಿರುವವನು ಇವನೊಬ್ಬನೇ. ಯಶವಂತನೇ ನಿನ್ನ ಮಾತೃತ್ವದ ಆಧಾರವಾಗಿದ್ದಾನೆ. ಯಶವಂತನ ಬಗ್ಗೆ ಹೆಚ್ಚು ಕಾಳಜಿ ವಹಿಸು ರಮಾ. ಯಶವಂತನಿಗೆ ಹೆಚ್ಚು ಅಭ್ಯಾಸ ಮಾಡಿಸುವುದನ್ನು ಮರೆಯಬೇಡ. ನನ್ನ ಬಾಬಾ ಕೂಡ ನನ್ನನ್ನು ರಾತ್ರಿ ಅಭ್ಯಾಸ ಮಾಡುವುದಕ್ಕೆ ಎಚ್ಚರಿಸುತ್ತಿದ್ದ. ನಾನು ಮಲಗಿ ಏಳುವವರೆಗೂ ಆತ ಎಚ್ಚರವಾಗಿಯೇ ಇರುತ್ತಿದ್ದ. ಶಿಕ್ಷಣದಲ್ಲಿ ಒಂದು ಶಿಸ್ತನ್ನು ಆ ಬಾಬಾನೇ ನನಗೆ ಕಲಿಸಿದ್ದ. ನಾನು ಎದ್ದು ಅಭ್ಯಾಸಕ್ಕೆ ಕುಳಿತುಕೊಂಡ ಮೇಲೆಯೇ ಆತ ಮಲಗುತ್ತಿದ್ದ. ಮೊದಮೊದಲು ರಾತ್ರಿ ಅಭ್ಯಾಸ ಮಾಡಲು ಏಳುವುದೇ ನನಗೆ ಬೇಸರದ ಸಂಗತಿಯಾಗುತ್ತಿತ್ತು. ಆಗ ಅಭ್ಯಾಸಕ್ಕಿಂತ ನಿದ್ದೆಯೇ ಒಳ್ಳೆಯದೆನಿಸುತ್ತಿತ್ತು. ಆದರೆ ಈಗ ನನಗೆ ತುಂಬ ಅಮೂಲ್ಯವಾದದ್ದು ಎಂದರೆ ಅಭ್ಯಾಸ ಎನ್ನಿಸುತ್ತದೆ. ಇದು ನನ್ನ ಬಾಬಾನಿಗೆ ಸಲ್ಲಬೇಕಾದ ಶ್ರೇಯಸ್ಸು. ನನ್ನ ಬಾಬಾ ಪಟ್ಟ ಸಂಕಷ್ಟಗಳಿಗೆ ಇಂದು ಫಲ ದೊರೆತಿದೆ ಎಂಬುದು ನಿನಗೂ ತಿಳಿದಿದೆ ರಮಾ. ಯಶವಂತನಲ್ಲೂ ನೀನು ಅಭ್ಯಾಸದ ರೂಢಿಯನ್ನು ಬೆಳೆಸು. ಗ್ರಂಥಗಳನ್ನು ಓದುವ ಹವ್ಯಾಸವನ್ನು ಆತನಲ್ಲಿ ಬೆಳೆಸಬೇಕು ರಮಾ. ವೈಭವ, ಶ್ರೀಮಂತಿಕೆ ಇವೆಲ್ಲ ನಿರರ್ಥಕವಾಗಿವೆ. ನೀನು ಇದನ್ನು ನೋಡಿಯೂ ಇರುತ್ತೀಯಲ್ಲ. ಮನುಷ್ಯರು ಇಂತಹವುಗಳ ಬೆನ್ನು ಹತ್ತಿಯೇ ನಿಂತಿರುತ್ತಾರೆ. ಆ ಜನರ ಬದುಕು ಜಾಗ ಬದಲಿಸುವುದಿಲ್ಲ. ನಾವು ಹಾಗೆ ಬದುಕಬಾರದು ರಮಾ. ನಮ್ಮಲ್ಲಿ ಈಗ ನೋವು ದುಃಖಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲ. ದಾರಿದ್ರ್ಯ, ಬಡತನಗಳ ಹೊರತು ನಮ್ಮ ಬಳಿ ಏನೇನೂ ಇಲ್ಲ. ಅಡಚಣೆ ಮತ್ತು ತೊಂದರೆಗಳು ನಮ್ಮನ್ನು ಬಿಡುವುದಿಲ್ಲ. ಅಪಮಾನ, ಶೋಷಣೆ, ಅವಹೇಳನಗಳು ನಮ್ಮ ನೆರಳಿನಂತೆ ಬೆನ್ನು ಹತ್ತುತ್ತಿರುತ್ತವೆ. ನಮ್ಮ ಹಿಂದೆ ಕೇವಲ ಕತ್ತಲೆಯೇ ತುಂಬಿಕೊಂಡಿದೆ. ದುಃಖದ ಸಾಗರವೇ ಇದೆ. ನಮ್ಮ ಬದುಕಿಗೆ ನಾವೇ ಸೂರ್ಯರಾಗಬೇಕು ರಮಾ. ನಾವೇ ಮಾರ್ಗ ಕೂಡ ಆಗಬೇಕು. ಆ ಮಾರ್ಗದಲ್ಲಿ ದೀಪಗಳ ಸಾಲು ಕೂಡ ನಾವೇ ಆಗಬೇಕು. ಆ ಮಾರ್ಗದಲ್ಲಿ ಪಯಣಿಸುವವರು ನಾವೇ ಆಗಬೇಕು.